11ನೇ ಬಾರಿ ಭರ್ತಿಯಾಗುತ್ತಿದೆ ನವಿಲು ತೀರ್ಥ. ಮಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ಉತ್ತಮ ಮಳೆಯಾದ ಪರಿಣಾಮ ಇಲ್ಲಿನ ನವಿಲು ತೀರ್ಥ ಜಲಾಶಯ ಅವಧಿಗೂ ಮುನ್ನ ಭರ್ತಿಯಾಗುವ ಹಂತದಲ್ಲಿದೆ. ಗರಿಷ್ಠ 2079.50 ಅಡಿ ಸಾಮರ್ಥ್ಯವಿದ್ದು ಇನ್ನು 4.7 ಅಡಿ ಮಾತ್ರ ಬಾಕಿ ಇದೆ. ಬುಧವಾರ ಬೆಳಗ್ಗೆ 2074.80 ಅಡಿ ನೀರು ಸಂಗ್ರಹವಾಗಿದ್ದು ಒಳಹರಿವು 7286 ಕ್ಯೂಸೆಕ್ ಕಂಡಿದೆ. ಕಳೆದೆರಡು ವಾರಗಳಿಂದ 2894 ಕ್ಯೂಸೆಕ್ ನೀರನ್ನು ಮುಂಜಾಗ್ರತಾ ಕ್ರಮವಾಗಿ ನದಿಗೆ ಹರಿಸಲಾಗುತ್ತಿದೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಜಲಾಶಯ ಭರ್ತಿಯಾಗುತ್ತಿತ್ತು ಎಂದು ಜಲಾಶಯದ ಎಂಜಿನಿಯರ್ಗಳು ತಿಳಿಸಿದ್ದಾರೆ. 1974ರಲ್ಲಿ ನಿರ್ಮಿಸಿದ ಈ ಜಲಾಶಯ 11ನೇ ಬಾರಿಗೆ ಭರ್ತಿಯಾಗುತ್ತಿದೆ. ವಾಡಿಕೆಯಂತೆ ಆಗಸ್ಟ್ 15ರ ನಂತರ ಅಣೆಕಟ್ಟು ಭರ್ತಿಯಾಗಬೇಕಿತ್ತು. ಈ ಬಾರಿ 15 ದಿನ ಮೊದಲೇ ಕಾಲ ಕೂಡಿ ಬಂದಿದೆ. ತಾಲೂಕಿನ ಮುನುವಳ್ಳಿ, ಶಿಂಧೋಗಿ, ಹಿರೂರು, ಹಳ್ಳೂರು, ಬಂಡಾರಹಳ್ಳಿ, ತೆರದಕೊಪ್ಪ, ಅರಟಗಲ್ಲ, ಬಸರಗಿ, ಕಿಟದಾಳ, ಜಕಬಾಳ, ತೆಗ್ಗಿಹಾಳ ಹಾಗೂ ರಾಮದುರ್ಗ ತಾಲೂಕಿನ ನದಿ ತೀರದ ಗ್ರಾಮಗಳಿಗೆ ಎಚ್ಚರಿಕೆಯಿಂದಿರಲು ಸೂಚಿಸಲಾಗಿದೆ. ಅವಧಿಗೂ ಮುನ್ನ ಅಣೆಕಟ್ಟು ಭರ್ತಿಯಾಗುವ ಕಾರಣ ತಾಲೂಕು ಆಡಳಿತ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ.